ಚೆನ್ನಾಗಿದ್ದೀರ ಅಂತ ಭಾವಿಸ್ತೇನೆ. ನಾನು ಕೂಡ ಸೂಪರ್ ಆಗಿದ್ದೀನಿ. ಹಾಗೆ ಆರ್ತಿ ಮಿಸ್ ಫ್ಯಾಮಿಲಿ ಚಾನಲ್ಗೆ ವೆಲ್ಕಮ್ ಬ್ಯಾಕ್ ಟು ಅಂತ ಹೇಳ್ತಾ, ಇವತ್ತಿನ ವಿಶೇಷ ಏನಂದರೆ, ಮೊನ್ನೆ ಹೇಳಿದಿನಲ್ಲ ಫ್ರೆಂಡ್ಸ್, ನಾನು ಏನೋ ಪ್ರಾಬ್ಲಮಲ್ಲಿ ಇದ್ದೀನಿ ಅಂತ ಹೇಳಿದಿನಲ್ಲ, ಈ ಥರ ಅಡ್ಮಿಟ್ ಆಗಿದ್ರು ಅಂತ ಹೇಳಿದಿನಲ್ಲ, ಆ ವಿಷಯ ಇವತ್ತು ನಿಮ್ಮ ಜೊತೆ ಶೇರ್ ಮಾಡಬೇಕು ಅಂತ ಇದ್ದೀನಿ. ಅದಕ್ಕೂ ಮುಂಚೆ ಯಾರೆಲ್ಲ ಹೊಸದಾಗಿ ನೋಡ್ತಾ ಇದ್ದೀರಾ, ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಇವತ್ತು ಇನ್ನೊಂದು ಹೊಸ ವಿಷಯ ಫ್ರೆಂಡ್ಸ್. ಫಸ್ಟ್ ಟೈಮ್ ಗೋಧಿ ಹಿಟ್ಟಿನಿಂದ ದೋಸೆ ಮಾಡ್ತಾ ಇದ್ದೀನಿ. ಅದು ಯಾವ ರೀತಿ ಬರುತ್ತೋ ಅಂತ ನನಗೂ ಗೊತ್ತಿಲ್ಲ, ನಿಮ್ಮ ಮುಂದೆನೇ ಮಾಡ್ತೀನಿ ನೋಡಿ ಯಾವ ರೀತಿ. ಅದು ಕಲಸಿಟ್ಟಿದ್ದೀನಿ ಆಲ್ರೆಡಿ ನಾನು. ಗೋಧಿ ಹಿಟ್ಟು ಮತ್ತು ಅಡುಗೆ ಸೋಡಾ ಸ್ವಲ್ಪ ಸಾಲ್ಟ್ ಸೇರಿಸಿ ಮಿಕ್ಸ್ ಮಾಡಿ ಇಟ್ಟಿದ್ದೀನಿ. ಇವಾಗ ಆಲ್ರೆಡಿ ಕಲಸಿಟ್ಟಿದ್ದೀನಿ ಫ್ರೆಂಡ್ಸ್. ಗೋಧಿ ಹಿಟ್ಟು ಮತ್ತು ಒಂದು ಸ್ವಲ್ಪ ಅಡುಗೆ ಸೋಡಾ ಮತ್ತು ಸ್ವಲ್ಪ ಉಪ್ಪು ಮಿಕ್ಸ್ ಮಾಡಿ ಚೆನ್ನಾಗಿ ಕಲಸಿ, ದೋಸೆ ಹಿಟ್ಟು ಯಾವ ರೀತಿ ಹದ ಇರುತ್ತಲ್ಲ ಆ ರೀತಿ ಹದ ಬರೋವರೆಗೂ ಚೆನ್ನಾಗಿ ಮಿಕ್ಸ್ ಮಾಡಿ ಇವಾಗ ಕಲಸಿಟ್ಟಿದ್ದೀನಿ. ಇವಾಗ ಅದಕ್ಕೂ ಮುಂಚೆ ನಾನು ನಿಮಗೆ ಶೇರ್ ಮಾಡಬೇಕಲ್ಲ ಫ್ರೆಂಡ್ಸ್, ಇವಾಗ ಹೇಳ್ತೀನಿ, ಸ್ಟಾರ್ಟ್ ಮಾಡ್ತೀನಿ. ಅಂದರೆ ಇವಾಗ ಮೊನ್ನೆ ಹೇಳಿದಿನಲ್ಲ ಫ್ರೆಂಡ್ಸ್, ಅದು ಇನ್ನೂ ಮತ್ತೆ ಹೇಳಲ್ಲ ನಾನು. ನಮ್ಮ ಹಸ್ಬೆಂಡ್ ಥರನೇ ಅವರು ಕೂಡ ಕೆಲಸ ಮಾಡ್ತಾರಲ್ಲ ಫ್ರೆಂಡ್ಸ್. ನಮ್ಮ ಹಸ್ಬೆಂಡ್ ಅವರ ಅಕ್ಕ, ನನಗೂ ಅಕ್ಕನೇ, ನಾನು ಅಕ್ಕ ಅಂತಲೇ ಕರಿತೀನಿ. ಹಸ್ಬೆಂಡ್ ಅವ್ರ ಕೆಲಸ ಹಾಡಿದಲ್ಲ ಫ್ರೆಂಡ್ಸ್, ನಿಮಗೂ ಗೊತ್ತು, ನಾನು ಆಲ್ರೆಡಿ ಶೇರ್ ಮಾಡಿದ್ದೀನಿ. ಫುಲ್ ಸೆಕೆದೆ ಫ್ರೆಂಡ್ಸ್, ಇಲ್ಲಿ ಮಳೆನೇ ಇಲ್ಲ ನೋಡಿ. ಅವರು ಕೂಡ ಅದೇ ಕೆಲಸ ಮಾಡ್ತಾರೆ. ಹಾಗಾಗಿ ಪೂರ್ತಿಯಾಗಿ ಆ ಸೆಕೆಗೆ ಬ್ಲಡ್ ಅನ್ನೋದೇ ಕಡಿಮೆ ಆಗೋಗಿದೆ ಫ್ರೆಂಡ್ಸ್. ಹಾಗಾಗಿ ಅವರಿಗೆ ದೊಡ್ಡ ಇಲ್ಲಿ ಹೈದರಾಬಾದಲ್ಲಿ ಉಸ್ಮಾನಿ ಹಾಸ್ಪಿಟಲ್ಲಿ ಅಡ್ಮಿಟ್ ಮಾಡಿದರು. ಹಾಗಾಗಿ ನನಗೆ ವಿಡಿಯೋ ಆಗಲಿ, ರೀಲ್ಸ್ ಆಗಲಿ, ಲೈವ್ ಆಗಲಿ ಒಂದು 2-3 ದಿವಸ ನನಗೆ ಮಾಡಲಿಕ್ಕಾಗಿಲ್ಲ. ಅಂದರೆ ಮಾಡೋ ಮನಸ್ಸು ಕೂಡ ಇರಲಿಲ್ಲ ಫ್ರೆಂಡ್ಸ್. ರಿಲೇಟಿವಲ್ಲಿ ಈ ಥರ ಯಾರಿಗಾದರೂ ಏನಾದರೂ ಈ ಥರ ಪ್ರಾಬ್ಲಮ್ ಆದರೆ ಮಾಡೋ ಮನಸ್ಸಾಗಲ್ಲ ಫ್ರೆಂಡ್ಸ್. ಅಂದರೆ ವೀಡಿಯೋ ಮಾಡ್ಲಿಕ್ಕೆ ಮನಸ್ಸಾಗಲ್ಲ, ಅದರಲ್ಲಿ ಫೋಕಸ್ಸೇ ಇರಲ್ಲ. ಅದು ಫುಲ್ಲು ಟೈಮಲ್ಲಿ ಆ ಮೈಂಡ್ ಹೆಂಗೆ ಅಂದರೆ ಇರಲಿಲ್ವಲ್ಲ. ಹಾಗಾಗಿ ಅವರಿಗೆ ಫುಲ್ಲು ಸೀರಿಯಸ್ ಆಗಿತ್ತು ಫ್ರೆಂಡ್ಸ್. ಹಾಗಾಗಿ ಅಡ್ಮಿಟ್ ಮಾಡಿದರು. ಅದಕ್ಕಾಗಿ ನಾನು ಒಂದು 2-3 ದಿವಸ ಸ್ವಲ್ಪ ನಾನು ಹೋಗಿ ಬಂದಿದ್ದೀನಿ. ನನಗೂ ಸ್ವಲ್ಪ ಮನಸ್ಸಾಗಿಲ್ಲ ಫ್ರೆಂಡ್ಸ್. ಮೇನ್ ಹೇಳಬೇಕಂದ್ರೆ ಈ ಥರ ಅಡ್ಮಿಟ್ ಆದರೆ ಅಲ್ಲೇ ಜಾಸ್ತಿ ಫೋಕಸ್ ಇತ್ತು. ಹಾಗಾಗಿ ವಿಡಿಯೋ ಮಾಡಲಿಕ್ಕೆ ಮನಸ್ಸಾಗಿಲ್ಲ. ಇಷ್ಟೇ ಕಾರಣ ಫ್ರೆಂಡ್ಸ್. ನಾನು ವಿಡಿಯೋ ಆಗಲಿ, ಲೈವ್ ಆಗಲಿ ಮಾಡಿಲ್ಲ ಅಂತ ಕೇಳ್ಕೊಂಡಿದ್ರಲ್ಲ, ಹಾಗಾಗಿ ಇದೇ ಕಾರಣ. ಇವಾಗ ಈ ಟಾಪಿಕ್ ಇಲ್ಲಿಗೆ ಬಿಡೋಣ. ಅಂದರೆ ಹಾರ್ಡ್ ವರ್ಕ್ ಮಾಡ್ತಾರಲ್ಲ, ಬೆಂಕಿ ಮುಂದೆ ಕೆಲಸ ಮಾಡ್ತಾರಲ್ಲ ಫ್ರೆಂಡ್ಸ್. ಹಾಗಾಗಿ ಅದಕ್ಕೆ ಆ ಶೆಕೆಗೆ ಮತ್ತು ಅಂದರೆ ಸ್ವಲ್ಪ ಕಮ್ಜೋರ್ ಮಾಡಿಬಿಡುತ್ತೆ ಫ್ರೆಂಡ್ಸ್. ಅದು ಆ ಕೆಲಸನೇ ಹಾಗೆ ಇದೆ. ಅವರು ಹೆಣ್ಮಗಳು ಅಲ್ವಾ, ಹಾಗಾಗಿ ಬ್ಲಡ್ ಅದು ಪೂರ್ತಿ ಸೆಕೆ ಬಡ್ದು ಆ ರೀತಿ ಕಮ್ಜೋರ್ ಮಾಡಿ ಬ್ಲಡ್ ಅನ್ನೋದು ಮೈಯಲ್ಲಿ ಕಡಿಮೆ ಮಾಡಿಬಿಟ್ಟಿದೆ. ಹಾಗಾಗಿ ಸೀರಿಯಸ್ ಆಗಿ ಅಡ್ಮಿಟ್ ಮಾಡಿದ್ರು ಫ್ರೆಂಡ್ಸ್ ಹೈದರಾಬಾದ್ ಉಸ್ಮಾನಿ ಹಾಸ್ಪಿಟಲಲ್ಲಿ. ಹಾಗಾಗಿ ನನಗೂ ಕೂಡ ವಿಡಿಯೋ ಆಗಲಿ, ರೀಲ್ಸ್ ಆಗಲಿ, ಲೈವ್ ಆಗಲಿ ಮಾಡಲಿಕ್ಕಾಗಿಲ್ಲ. ಇದೇ ಕಾರಣ ಫ್ರೆಂಡ್ಸ್. ಇವಾಗ ಇಲ್ಲಿಗೆ ಟಾಪಿಕ್ ಬಿಟ್ಬಿಡ್ತೀನಿ. ಬನ್ನಿ, ಇವಾಗ ಗೋಧಿ ಹಿಟ್ಟಿನಿಂದ ದೋಸೆ ಯಾವ ರೀತಿ ಮಾಡ್ತೀನಿ ಅಂತ ನೋಡೋಣ. ಬನ್ನಿ. ಯಾವ ರೀತಿ ಆಗುತ್ತೋ ಅಂತ ನನಗೂ ಗೊತ್ತಿಲ್ಲ, ನಾನು ಯಾವ ರೀತಿ ಬರುತ್ತೋ ಅಂತ ನನಗೂ ಕಾಯ್ತಾ ಇದ್ದೀನಿ ನಾನು ಕೂಡ. ಬನ್ನಿ ನೋಡೋಣ. ನೋಡಿ ಫ್ರೆಂಡ್ಸ್, ಇವಾಗ ಬೆಳಗ್ಗೆ ಅಡುಗೆ ಮಾಡಿರೋದು ಪಾತ್ರೆ ಎಲ್ಲ ತೊಳೆದಿಟ್ಟಿದ್ದೀನಿ. ಗ್ಯಾಸ್ ಸಿಂಕಲ್ಲಿ ಕೂಡ ಏನೂ ಇಲ್ಲ. ಇವಾಗ ಆಲ್ರೆಡಿ ಗ್ಯಾಸ್ ಆನ್ ಮಾಡಿದ್ದೀನಿ. ಬನ್ನಿ ಫ್ರೆಂಡ್ಸ್, ನನಗೂ ತುಂಬ ಕಾತುರದಿಂದ ಕಾಯ್ತಾ ಇದ್ದೀನಿ ಯಾವ ರೀತಿ ಬರುತ್ತೆ ಅಂತ. ಇವಾಗ ಗೋಧಿ ಹಿಟ್ಟು ಕಾಯಿಸಿರೋದು ಗೋಧಿ ಹಿಟ್ಟು ನೆನೆಸಿರೋದು ಅಥವಾ ಕಲಸಿರೋದು ಯಾವ ರೀತಿ ಆಗಿದೆ ಅಂತ ನೋಡಿ ಫ್ರೆಂಡ್ಸ್. ನೋಡಿ, ಇವಾಗ ಸ್ವಲ್ಪ ಮಿಕ್ಸ್ ಮಾಡೋಣ. ಅಡುಗೆ ಸೋಡಾ ಮತ್ತು ಸ್ವಲ್ಪ ಸಾಲ್ಟು ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಿದ್ದೀನಿ ಫ್ರೆಂಡ್ಸ್. ಫಸ್ಟ್ ಟೈಮ್ ಮಾಡ್ತಾ ಇದ್ದೀನಿ, ಯಾವ ರೀತಿ ಬರುತ್ತೋ ಅಂತ ನನಗೂ ಗೊತ್ತಿಲ್ಲ. ಚೆನ್ನಾಗಿ ಬಂದರೆ ಕಂಟಿನ್ಯೂ ಆಗಿ ಹೀಗೆ ಬೆಳಗ್ಗೆ ಮಕ್ಕಳಿಗೆ ಟಿಫನ್ ಮಾಡಿಕೊಡ್ತೀನಿ. ಹಾಗೆ ರವೆ ಕೂಡ ಯೂಸ್ ಮಾಡ್ತಾರೆ ಫ್ರೆಂಡ್ಸ್ ಇದರಲ್ಲಿ, ಆದರೆ ರವೆ ಯೂಸ್ ಮಾಡಿಲ್ಲ ನಾನು. ನೋಡಿ ಎಷ್ಟು ಸೂಪರಾಗಿ ಬಂದಿದೆ. ಇವಾಗ ಬನ್ನಿ ಯಾವ ರೀತಿ ಮಾಡೋದು ಅಂತ ನೋಡೋಣ. ನೋಡಿ ಫ್ರೆಂಡ್ಸ್, ಇವಾಗ ಹಂಚು ಆಲ್ರೆಡಿ ದೋಸೆ ಹಂಚು ನೋಡಿ ಕರೆಕ್ಟಾಗಿ ಕಾಯ್ದಿದೆ. ಇವಾಗ ಸ್ವಲ್ಪ ಬಟ್ಟೆಯಿಂದ ಈ ಥರ ಮಾಡಿ ಬನ್ನಿ. ಇವಾಗ ದೋಸೆ ಉರಿ ಸಣ್ಣದಿಟ್ಕೊಂಡು ದೋಸೆ ಹಾಕ್ತೀನಿ ಫ್ರೆಂಡ್ಸ್. ನೋಡೋಣ. ಗೊತ್ತಿಲ್ಲ ಫ್ರೆಂಡ್ಸ್ ಯಾವ ರೀತಿ ಬರುತ್ತೋ ಅಂತ. ವಾವ್,
ಅಯ್ಯೋ ಶೆಟ್, ಸ್ವಲ್ಪ ಹೋಯ್ತು ಫ್ರೆಂಡ್ಸ್. ನೋಡೋಣ ಹೇಗೆ ಬರುತ್ತೋ ಅಂತ ಕಾಯ್ತಾ ಇದ್ದೀನಿ. ಸ್ಟಾರ್ಟಿಂಗ್ದು ಸ್ವಲ್ಪ ಮಿಸ್ ಆಯಿತು ನೋಡಿ ಫ್ರೆಂಡ್ಸ್. ಇವಾಗ ಸ್ವಲ್ಪ ದೊಡ್ಡ ಉರಿ ಇಟ್ಕೊಂಡು ಸ್ವಲ್ಪ ಎಣ್ಣೆ ಸೇರಿಸ್ತೀನಿ ಇವಾಗ. ಸ್ವಲ್ಪ ಸ್ಟಾರ್ಟಿಂಗ್ ಏನಿರುತ್ತಲ್ಲ, ಏನೇ ಮಾಡಿದ್ರು ನಾವು ಚಪಾತಿ ಆಗಲಿ ರೊಟ್ಟಿ ಆಗಲಿ ಸ್ವಲ್ಪ ಎಣ್ಣೆ ಏನು ಬಿಡ್ತೀವಲ್ಲ ಚಪಾತಿಗೆ ಸ್ವಲ್ಪ ಜಾಸ್ತಿನೇ ಸೇರಿಸ್ಕೋಬೇಕು ಫ್ರೆಂಡ್ಸ್. ಏನಕ್ಕಂದರೆ ಅದು ಅಂಟ್ಕೊಂಡಿರುತ್ತೆ ಅದು. ಹಾಗಾಗಿ ಸ್ವಲ್ಪ ಜಾಸ್ತಿನೇ ಎಣ್ಣೆ ಸವರಬೇಕು. ನಾನು ಸ್ವಲ್ಪ ಕಾಯ್ತಾ ಇದ್ದೀನಿ ಫ್ರೆಂಡ್ಸ್, ಯಾವ ರೀತಿ ಬರುತ್ತೋ ಅಂತ. ನಿಜವಾಗ್ಲೂ ಖುಷಿ ಆಗ್ತಾ ಇದೆ. ಮಿಕ್ಸಿ ನನ್ನ ಹತ್ರ ಮೊನ್ನೆ ನಾನು ಹೇಳಿದೆನಲ್ಲ, ಮೊನ್ನೆ ವಿಡಿಯೋದಲ್ಲಿ ಹೇಳಿದೆನಲ್ಲ ಫ್ರೆಂಡ್ಸ್ ನಿಮಗೆ, ಮಿಕ್ಸಿ ಬಿಸಾಕಿದ್ದೀನಿ. ಅದು ವೇಸ್ಟ್ ಆಗೋಗ್ಬಿಟ್ಟಿತ್ತು, ಹಾಗಾಗಿ ಬಿಸಾಕಿದ್ದೀನಿ. ಅವಾಗಿನಿಂದ ದೋಸೆ ಮಾಡೋದೇ ಬಿಟ್ಟಿದ್ದೆ. ಇವಾಗ ಏನೋ ಸುಮ್ಮನೆ ಮಾಡಿ ನೋಡೋಣ ಅಂದ್ಬಿಟ್ಟು ಕಲಸಿಟ್ಟಿದ್ದೀನಿ. ನೋಡೋಣ ಫ್ರೆಂಡ್ಸ್ ಇವಾಗ ಯಾವ ರೀತಿ ಬರುತ್ತೋ, ಟೇಸ್ಟ್ ಯಾವ ರೀತಿ ಇರುತ್ತೋ ನನಗೂ ಗೊತ್ತಿಲ್ಲ. ನೋಡೋಣ ಆಗಲಿ ಅಲ್ಲಿವರೆಗೂ. ನೋಡಿ ಫ್ರೆಂಡ್ಸ್, ಇವಾಗ ಒಂದು ಹಂತಕ್ಕೆ ಆಗಿದೆ. ನೋಡೋಣ ನೋಡೋಣ ಯಾವ ರೀತಿ ಬಂದಿದೆ ಅಂತ. ಈ ಥರ ಬಂದರೆ ನನ್ನ ಮಗಳಿಗೆ ದೋಸೆ ಅಂದರೆ ಪಂಚ ಪ್ರಾಣ ಫ್ರೆಂಡ್ಸ್. ಅವಳಿಗೆ ವಾವ್, ಓ ಮೈ ಗಾಡ್, ಸೂಪರ್ ಆಗಿ ಬಂದಿದೆ ದೋಸೆ. ಇವಾಗ ಟೇಸ್ಟ್ ಯಾವ ರೀತಿ ಇದೆ ಅಂತ ನನಗೆ ಗೊತ್ತಿಲ್ಲ. ನೋಡೋಣ ಫ್ರೆಂಡ್ಸ್ ಇವಾಗ. ವಾವ್, ಸೂಪರಾಗಿ ಕಾಣಿಸ್ತಾ ಇದೆ. ಆದರೂ ನೋಡೋಣ ಟೇಸ್ಟ್ ಯಾವ ರೀತಿ ಇರುತ್ತೆ ಅಂತ ನನಗೆ ಗೊತ್ತಿಲ್ಲ. ನೋಡೋಣ. ಸೂಪರಾಗಿ ಬಂದಿದೆ ಟೇಸ್ಟ್. ಇವಾಗ ನೋಡೋದೇ ಒಂದೇ ಬಾಕಿ. ಇವಾಗ ತುಂಬ ಜನ ಒಂದೇ ಸೈಡು ಅದಕ್ಕೆ ಸುಟ್ಬಿಡ್ತಾರೆ ಫ್ರೆಂಡ್ಸ್. ಎರಡೂ ಸೈಡು ಆಗಬೇಕದು, ಆವಾಗಲೇ ಒಂದು ರೀತಿ ಸ್ಮೆಲ್ ಇರಲ್ಲ, ಹಸಿ ಸ್ಮೆಲ್ ಇರಲ್ಲ. ಇವಾಗ ಟೇಸ್ಟ್ ನೋಡೋ ಸಮಯ. ಇನ್ನೊಂದು ಹಾಕ್ತೀನಿ ಫ್ರೆಂಡ್ಸ್, ಆಮೇಲೆ ಟೇಸ್ಟ್ ನೋಡಿ ಹೇಳ್ತೀನಿ. ನೋಡಿ ಫ್ರೆಂಡ್ಸ್, ಇನ್ನೊಂದು ಕೂಡ ಇದು ಒಂದು ಪ್ಲೇಟಲ್ಲಿ ತೆಗೆದ್ಬಿಟ್ಟು ಇನ್ನೊಂದು ಕೂಡ ಹಾಕಿದ್ದೀನಿ ದೋಸೆ. ನಿಜವಾಗ್ಲೂ ಸಖತ್ತಾಗಿ ಬರ್ತಾಯಿದೆ ಫ್ರೆಂಡ್ಸ್. ನಾನು ಇವಾಗ ಮಕ್ಕಳಿಗೆ ಇದೇ ಮಾಡ್ಕೊಡೋದು ಜಾಸ್ತಿ ಇವಾಗ. ಸೂಪರ್. ಹೆಂಗೆ ಬಂತು ಐಡಿಯಾ ನನಗೂ ಗೊತ್ತಿಲ್ಲ. ಕೆಲವೊಬ್ಬರು ಕೂಡ ನನ್ನ ಫ್ರೆಂಡ್ಸ್ ಆಗಲಿ, ನನ್ನ ಯೂಟ್ಯೂಬ್ ಫ್ಯಾಮ್ಲಿ ಆಗಲಿ ಎಲ್ಲರೂ ಹೇಳಿದರು. ಆದರೆ ಅಷ್ಟು ನಾನು ಅಂದರೆ ಮಾಡಲೇಬೇಕು, ಚೆನ್ನಾಗಿ ಬರುತ್ತೆ ಅಂತ ಭರವಸೆ ಇರಲಿಲ್ಲ ಫ್ರೆಂಡ್ಸ್ ನನಗೆ. ನಿಜವಾಗ್ಲೂ ಅಮೇಝಿಂಗ್, ಸೂಪರ್. ಇವಾಗ ಮಿಕ್ಸಿ ಇಲ್ಲದೆ ನಾನು ಆರಾಮಾಗಿ ದೋಸೆ ಮಾಡ್ಕೋಬಹುದು ಫ್ರೆಂಡ್ಸ್. ಮಕ್ಕಳಿಗೂ ಕೂಡ ಮಾಡಿ ಕೊಡಬಹುದು. ಸೂಪರ್. ನಿಜವಾಗ್ಲೂ ಖುಷಿ ಆಗ್ತಾ ಇದೆ ಫ್ರೆಂಡ್ಸ್ ನನಗೆ. ಇವಾಗ ಇದು ಕೂಡ ಉರಿ ಸ್ವಲ್ಪ ಫಾಸ್ಟ್ ಇಕ್ಕಿದ್ದೀನಿ ಫ್ರೆಂಡ್ಸ್, ಲೋ ಇಕ್ಕಿದ್ದೀನಿ. ಆಗ್ತಾ ಇದೆ. ಗೋಧಿ ಹಿಟ್ಟಿನಿಂದ ಕೂಡ ಈ ರೀತಿ ದೋಸೆ ಮಾಡ್ಕೋಬಹುದು ಅಂತ ಇವತ್ತೇ ಆಗಿರೋದು ಫ್ರೆಂಡ್ಸ್. ತುಂಬ ಫೋನಲ್ಲಿ ಕೂಡ ನೋಡಿದ್ದೀನಿ, ಆದರೆ ನಾನು ಅಷ್ಟು ಭರವಸೆ ಇರಲಿಲ್ಲ. ಸುಮ್ಮನೆ ಏನೋ ಗೊತ್ತಿಲ್ಲ, ಇವತ್ತು ಮೈಂಡಲ್ಲಿ ಮಾಡಲೇಬೇಕಂತ ಆಯಿತು ಮನಸ್ಸಲ್ಲಿ. ನೋಡಿದ್ರೆ ಇಷ್ಟು ಸೂಪರಾಗಿ ಬರುತ್ತೆ ಅಂತ ನಿಜವಾಗ್ಲೂ ಅಂದ್ಕೊಂಡಿಲ್ಲ ಫ್ರೆಂಡ್ಸ್ ನನಗೆ. ಇವಾಗ ಟೇಸ್ಟ್ ನೋಡಿ ಹೇಳೋದೊಂದೇ ಬಾಕಿ. ಇವಾಗ ಇನ್ನೂ ಇಷ್ಟಿದೆ. ಮಕ್ಕಳು ಇವಾಗ 4 ಗಂಟೆಗೆ ಬರ್ತಾರಲ್ಲ ಫ್ರೆಂಡ್ಸ್, ಅವರಿಗೆ ಮಾಡಿ ಸರ್ಪ್ರೈಸ್ ಥರ ಮಾಡಿಬಿಡ್ತೀನಿ. ಅವರಿಗೆ ಸರ್ಪ್ರೈಸ್ ಕೊಡ್ತೀನಿ ಮಗಳಿಗೆ. ನಿಜವಾಗ್ಲೂ ಅವಳಿಗೆ ದೋಸೆ ದಿನ ಕೊಟ್ರು, ನೀವು ದಿನದಲ್ಲಿ 4 ಟೈಮ್ ಕೊಟ್ರು ವಲ್ಲ ಅನ್ನೋದಿಲ್ಲ ಫ್ರೆಂಡ್ಸ್. ಅವಳು ಅಷ್ಟಿಷ್ಟ ಅವಳಿಗೆ ದೋಸೆ. ಇವಾಗ ಬಿಡ್ತೀನಿ. ಇವಾಗ ಒಂದು ಹಂತಕ್ಕಾಗಿದೆ ಫ್ರೆಂಡ್ಸ್. ಇನ್ನೂ ಹಸಿ ಇದೆ ಫ್ರೆಂಡ್ಸ್. ಇನ್ನೊಂದು ಸ್ವಲ್ಪ ಇರಲಿ. ನಿಜವಾಗ್ಲೂ ಸೂಪರಾಗಿ ಬರ್ತಾ ಇದೆ. ನಿಜವಾಗ್ಲೂ ಫ್ರೆಂಡ್ಸ್ ನನಗೆ ನಂಬೋಕೆ ಆಗ್ತಾ ಇಲ್ಲ. ವಾವ್, ಸೂಪರ್. ಇವಾಗ ನನ್ನ ಮಕ್ಕಳಿಗೆ ಆರಾಮಾಗಿ ಮಾಡಿಕೊಡ್ಬೋದು ಫ್ರೆಂಡ್ಸ್. ಇಷ್ಟು ಚೆನ್ನಾಗಿ ಬರುತ್ತೆ ಅಂತ ನಿಜವಾಗ್ಲೂ ಅಂದ್ಕೊಂಡಿಲ್ಲ ಫ್ರೆಂಡ್ಸ್. ನಾನು ಗೋಧಿಯಿಂದ ಈ ಥರ ಇಷ್ಟು ಸೂಪರಾಗಿ ದೋಸೆ ಬರುತ್ತೆ ಅಂತ ನಿಜವಾಗ್ಲೂ ಅಂದ್ಕೊಂಡಿಲ್ಲ ನಾನು. ಸೂಪರ್ 100% ಡೈಲಿ ಬಿಡೋದಿಲ್ಲ ನಾನು. ಇವಾಗ
ಓಕೆ ಫ್ರೆಂಡ್ಸ್, ಇವಾಗ ತೆಗಿತೀನಿ. ಇವಾಗ ಜಾಸ್ತಿ ಸುಟ್ರು ಸ್ಮೆಲ್ ಬರುತ್ತೆ. ಅಮೇಜಿಂಗ್. ಓಹೋ, ಸೂಪರ್ ಫ್ರೆಂಡ್ಸ್. ಒಂದು ಪ್ಲೇಟಲ್ಲಿ ತೆಗೆದಿಟ್ಟಿದ್ದೀನಿ. ಇವಾಗ ಸಾಕು ಟೇಸ್ಟ್ ಮಾಡಿ ನೋಡಲಿಕ್ಕೆ. ಇವಾಗ ಈ ಹಿಟ್ಟು ಮಕ್ಕಳು ಬಂದಾದ್ಮೇಲೆ ಮಾಡಿಕೊಡ್ತೀನಿ ಫ್ರೆಂಡ್ಸ್. ಅವರು ಫುಲ್ ಖುಷಿ ಆಗ್ತಾಳೆ ನನ್ನ ಮಗಳು. ಇವಾಗ ಟೇಸ್ಟ್ ನೋಡೋ ಸಮಯ. ಸೂಪರ್ ಸೂಪರ್ ಸೂಪರ್. ನೋಡ್ಲಿಕ್ಕೆ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದ್ದಾವೆ ನೋಡಿ. ಗೋಧಿ ಹಿಟ್ಟಿನಿಂದ ಮಿಕ್ಸಿ ಇಲ್ಲದೆ ನಾವು ಆರಾಮಾಗಿ ದೋಸೆ ಮಾಡ್ಕೋಬಹುದು ನೋಡಿ. ನಿಜವಾಗ್ಲೂ ಶಾಕ್ ಆಗ್ತಾ ಇದೀನಿ ಫ್ರೆಂಡ್ಸ್. ಇವಾಗ ಟೇಸ್ಟ್ ನೋಡಿ ಹೇಳ್ತೀನಿ ನಿಮಗೆ. ಟೇಸ್ಟ್ ಕೇಳಲೇಬೇಡಿ ಫ್ರೆಂಡ್ಸ್. ವಾವ್, ಸೂಪರ್ ಆಗಿದೆ. ನಿಜವಾಗ್ಲೂ ಶಾಕ್ ಆಗಿದ್ದೀನಿ ಫ್ರೆಂಡ್ಸ್. ನಾನು ನಿಜವಾಗ್ಲೂ ಅಷ್ಟು ಖುಷಿಯಾಗಿದೆ. ಆರಾಮಾಗಿ ನನ್ನ ಮಕ್ಕಳಿಗೆ ಮಾಡಿ ಕೊಡಬಹುದು. ಮಿಕ್ಸಿ ತಗೊಳ್ಳಿಕ್ಕೆ ಸ್ವಲ್ಪ ಲೇಟ್ ಇದೆ ಫ್ರೆಂಡ್ಸ್ ನನಗೆ. ಅದು ಮೊನ್ನೆನೇ ಬಿಸಾಕಿದ್ದೀನಿ. ಇವಾಗ ಸ್ವಲ್ಪ ಲೇಟ್ ಆಗುತ್ತೆ. ಇದರಲ್ಲೇ ಡೈಲಿ ಮಾಡಬಹುದು ನಾನು. ಇವಾಗ ಸೂಪರ್ ಆಗಿದೆ ಫ್ರೆಂಡ್ಸ್. ನಿಜವಾಗ್ಲೂ ಸೂಪರ್ ಆಗಿದೆ. ನೀವು ಕೂಡ ಮಾಡ್ಕೊಂಡು ತಿನ್ನಿ. ಹೇಗೆ ಅಂತ ಅಂದರೆ ಅದಕ್ಕೆ ಜಾಸ್ತಿ ಏನಿಲ್ಲ ಫ್ರೆಂಡ್ಸ್. ಅದಕ್ಕೆ ಗೋಧಿ ಹಿಟ್ಟು ಮತ್ತು ಸ್ವಲ್ಪ ಉಪ್ಪು ಮತ್ತು ಅಡುಗೆ ಸೋಡಾ ಚೆನ್ನಾಗಿ, ದೋಸೆದು ಹಿಟ್ಟು ಹೆಂಗಿರುತ್ತೆ, ಯಾವ ಹದದಲ್ಲಿ ಇರುತ್ತೆ ಆ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಮಿನಿಮಮ್ ಒಂದು 20 ನಿಮಿಷ ಅಥವಾ 20 ಅಂದರೆ ಒಂದು ಅರ್ಧ ಗಂಟೆ ನೆನೆಸ್ಬಿಟ್ಟು ದೋಸೆ ಹಾಕಿ ಸೂಪರಾಗಿ ಬರುತ್ತೆ. ಕ್ರಿಸ್ಪಿ, ಕ್ರಂಚಿ ನಿಜವಾಗ್ಲೂ ಫ್ರೆಂಡ್ಸ್ ನೋಡಿ. ಕ್ರಂಚಿಯಾಗಿ ಸೂಪರ್ ಟೇಸ್ಟಾಗಿ ಬಂದಿದ್ದೇವೆ ನಿಜವಾಗ್ಲೂ. ನೀವು ಕೂಡ ಮಾಡಿ ಮನೆಯಲ್ಲಿ ಸವಿಯಿರಿ. ನಾನು ಮತ್ತೆ ಇನ್ನೊಂದು ಬ್ಲಾಗೊಂದಿಗೆ ಸಿಗ್ತೀನಿ. ಹಾಗೆ ಹೊಸದಾಗಿ ನೋಡೋರು ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ ಪ್ಲೀಸ್. ರಿಕ್ವೆಸ್ಟ್ ಅಂತ ತಿಳ್ಕೊಳ್ಳಿ. ಲೈಕ್, ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಹಾಗೆ ಹೊಸಬರಿಗೆ ಶೇರ್ ಮಾಡಿ, ಸಪೋರ್ಟ್ ಮಾಡಿ. ಪೂರ್ತಿ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಮತ್ತೆ ಇನ್ನೊಂದು ಬ್ಲಾಗೊಂದಿಗೆ ಸಿಗ್ತೀನಿ. ಬಾಯ್ ಫ್ರೆಂಡ್ಸ್ ಎಲ್ಲರಿಗೂ.